ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಹುಬ್ಳಿದಾಗ ಈ ಬಾರಿ ನಾವು ವಿನೋದ್ ಅಸೋಟಿ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನಾಗ್ಬೋದು? ವಿನೋದ್ ಅಸೋಟಿ ಅವ್ರು ನಾವು ಹೆಸರೇ ಕೇಳಿರಿ ಸರ. ಅಂದಾಗೆ ಹೆದರಿಕಿದ್ದ ಸಲುವಾಗಿ ಅವ್ರು ನಮ್ದ ಪಕ್ಷ ಬರ್ತೈತಿ, ಅಸೋಟಿ ಅವ್ರು ಬರ್ತಾರೆ, ಅವ್ರಿಗೆ ಬರ್ತಾರೆ, ಯಾರು ಬರಂಗಿಲ್ಲ. ಜೋಶಿ ಅವರ ಬರೋದು. ಕಾಂಗ್ರೆಸ್ನವ್ರು ಬಂದ್ರೆ ಬರೀ ಲುಚ್ಚಾತನ ಮಾಡ್ತಾರೆ. ಬಡವ್ರಿಗೆ ರಕ್ಷಣೆ ಇಲ್ಲ. ಇವ್ರು ಹೇಳಿದ್ದು ಒಂದು ಸಕ್ಸಸ್ ಆಗಂಗಿಲ್ಲ ಕೆಲಸ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಇಲೆಕ್ಷನ್ ಬಂದಾಗೊಮ್ಮೆ ಜನರಿಗೆ ಮಂಕು ಬೂದಿ ಹರಿಸ್ತಾರೆ. ಅವ್ರು ಗ್ಯಾರಂಟಿ ಅಂತೇಳಿ 2,000 ರೂಪಾಯಿ ಹಾಕ್ತೀನಿ, ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು. ಆದ್ರೆ ಕೇಂದ್ರ ಸರ್ಕಾರ ಮೋದಿಯವ್ರು ಕೊಡೋ ಅಕ್ಕಿನ ಬಡವ್ರಿಗೆ ಕೊಡ್ತಾರೆ. ಧಾರವಾಡ ಅಂತೂ ಫುಲ್ ನೋಡ್ರಿ BJP ಹವಾ BJP ಹವಾ ಐತಿ. ಎಲೆಕ್ಷನ್ನು ಎಲ್ಲರಿಗೂ ಗೊತ್ತಿದ್ದಂಗೆ ರಾಷ್ಟ್ರಕ್ಕೆ ಮೋದಿ, ನಮ್ಮ ಧಾರವಾಡಕ್ಕೆ ಜೋಶಿಜಿ. ಆದರೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಸಹಿತ, ಸಾಮಾನ್ಯ ಜನರಿಗೂ ಸಹಿತ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವ್ರದ್ದು. ಧಾರವಾಡಕ್ಕೆ ಜೋಶಿ, ಕೇಂದ್ರಕ್ಕೆ ಪ್ರಧಾನ ಮಂತ್ರಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈಗಾಗಲೇ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರ, ಧಾರವಾಡ ಲೋಕಸಭಾ ಕ್ಷೇತ್ರ ಈಗಾಗಲೇ ಬಹಳಷ್ಟು ರಂಗೇರ್ತಾ ಇದೆ. ಸಾಕಷ್ಟು ಜನ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ವಿನೋದ್ ಅಸೋಟಿ ಅವರು ಹೇಳ್ತಾ ಇದ್ದಾರೆ. ಬಟ್ ಇದೀಗ ಹುಬ್ಬಳ್ಳಿಯಲ್ಲಿ ನಾವು ಇದ್ದೀವಿ. ಹುಬ್ಬಳ್ಳಿಯ ಜನ ಏನು ಹೇಳ್ತಾರೆ, ಹುಬ್ಬಳ್ಳಿಯ ಮಂದಿ ಏನು ಮಾತಾಡ್ತಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಹೆಂಗಿದೆ ಹುಬ್ಬಳ್ಳಿ? ಸರ್, ಹುಬ್ಬಳ್ಳಿಯಲ್ಲಿ ಫುಲ್ BJP ಹವಾನ ಇದೆ ರೀ. ನಾವು ಎಲ್ಲ ಕಡೆ ನೋಡ್ಬೋದು. ನಮ್ಮ BJP ಅಂದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಹಾಗೂ ನಮ್ಮ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ. ನಾವು ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ನೋಡ್ಬೋದು. ವಿಶ್ವದಲ್ಲಿ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂದರೆ ನಮ್ಮ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ. ಅದಲ್ಲದೆ ನಾವು ಕಾಂಕ್ರೀಟ್ ರಸ್ತೆ ನೋಡ್ಬೋದು. CRF ಫಂಡ್ನಲ್ಲಿ ಸಾಕಷ್ಟು ಕಾಂಕ್ರೀಟ್ ರಸ್ತೆಗಳು ಕೂಡ ಆಗಿದ್ದಾವೆ. ಅದಲ್ಲದೆ ಲಲಿತಾ ಅಕಾಡೆಮಿ ಕೂಡ ನಮ್ಮ ಧಾರವಾಡದಲ್ಲಿ ಆಗಿದೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ BJP ಸರ್ಕಾರದ ನೇತೃತ್ವದಲ್ಲಿ ಆಗಿದೆ ಅಂತ ನಾವು ಅನ್ಕೋತೀವಿ ಸರ್. ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಹುಬ್ಳಿದಾಗ ಈ ಬಾರಿ ನಾವು ವಿನೋದ್ ಅಸೋಟಿ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನಾಗ್ಬೋದು? ವಿನೋದ್ ಅಸೋಟಿ ಅವ್ರು ನಾವು ಹೆಸರೇ ಕೇಳಿರಿ ಸರ. ಅಂದಾಗೆ ನಾವು ಮೊದಲಿಂದನೂ ನೋಡಿದ್ದೇವೆ BJP ನಮ್ಮ ಪ್ರಹ್ಲಾದ್ ಜೋಶಿ ಅವರೇ ಗೆಲ್ತಾರೆ ಅಂತ ಎಲ್ಲರೂ ನಾವು BJP ಪರವಾಗಿನೇ ಹೇಳ್ತೇವ್ರಿ ಸರ್. ಮೇಡಮ್ ಅವರ ಹೆಂಗಿದ್ರಿ ಧಾರವಾಡ ಹುಬ್ಳಿ? ಧಾರವಾಡ ಅಂತೂ ಫುಲ್ ನೋಡ್ರಿ BJP ಹವಾ BJP ಹವಾ ಐತ್ರಿ. ಅದನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸುಮ್ಮನೆ ಬೇರೆ ಇದ್ರವ್ರು ಬಂದು ಅದನ್ನೆಲ್ಲ ಹೇಳ್ತಿರ್ತಾರೆ. ಆದ್ರೆ ಅವ್ರಿಗೆ ಹೆದರಿಕೆ ಐತಿ. ಹೆದರಿಕಿದ್ದ ಸಲುವಾಗಿ ಅವ್ರು ನಮ್ದ ಪಕ್ಷ ಬರ್ತೈತಿ, ಅಸೋಟಿ ಅವ್ರು ಬರ್ತಾರೆ, ಅವ್ರಿಗೆ ಬರ್ತಾರೆ, ಯಾರು ಬರಂಗಿಲ್ಲ. ಜೋಶಿ ಅವರ ಬರೋದು. ಅಲ್ಲಿ ನೋಡ್ರಿ ಮೋದಿಯವರ ಬರೋದು. ಇಲ್ಲಿ ನಮ್ಮ ಧಾರವಾಡದಲ್ಲಿ ಜೋಶಿ ಅವರ ಬರೋದು. ಅವ್ರನ್ನ ಬಿಟ್ಟರೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಅಲ್ಲಿ ಮ್ಯಾಗ ಮೋದಿ, ಕೆಳಗೆ ಜೋಶಿ. ಹಾಂ ಮೇಡಮ್ ಅವರ ಎಲೆಕ್ಷನ್ನು ಎಲ್ಲರಿಗೂ ಗೊತ್ತಿದ್ದಂಗೆ ರಾಷ್ಟ್ರಕ್ಕೆ ಮೋದಿ, ನಮ್ಮ ಧಾರವಾಡಕ್ಕೆ ಜೋಶಿಜಿ. ಜೋಶಿಯವರ ಖಂಡಿತವಾಗಿ ಆರಿಸ್ಬರ್ತಾರೆ. ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ಯಾವುದೇ ಒಂದು ಕರಪ್ಷನ್ನು ಅಂಥದ್ರೊಳಗೆ ಸಿಕ್ಕೊಳ್ಳಾರ್ದಂಥ ಒಬ್ಬ ಮನುಷ್ಯ. ಯಾರೇ ಒಬ್ಬ ಕಾರ್ಯಕರ್ತರು ಮಾಡಲಿ, ಬೇರೆ ಸಾಮಾನ್ಯ ವ್ಯಕ್ತಿ ಮಾಡಿದ್ರು ಸಹಿತ ಅವ್ರಿಗೆ ಎಂಥ ಬ್ಯುಸಿ ಶೆಡ್ಯೂಲ್ನಾಗಿದ್ದರೂ ಸಹಿತ ರಾತ್ರಿ 11-12 ಗಂಟೆಗೆ ನಾವೇ ಎಷ್ಟೋ ಸರ್ತಿ ಕಾಲ್ ಮಾಡಿದಾಗ ರಾತ್ರಿ 11-12 ಗಂಟೆದಾಗಾದರೂ ಅವ್ರ PAಗಳು ಫೋನ್ ಮಾಡಿ ಸಾಹೇಬ್ರು ಮಾತಾಡ್ತಾರಂತ ಕೊಟ್ಟಿರೋಂಥ ಸಂಗತಿಗಳಿದ್ದಾವೆ. ಅಂದರೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಸಹಿತ, ಸಾಮಾನ್ಯ ಜನರಿಗೂ ಸಹಿತ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ನಿಜವಾಗ್ಲೂ ಅವರು ಯಾವುದೇ ಜಾತಿ ಗೀತಿ ಮಾಡುವಂಥ ವ್ಯಕ್ತಿ ಅಲ್ಲ. ಅಂಥವ್ರು ನಾವೆಲ್ಲರೂ ನಿಂತು ನಾವೇ ಆರಿಸ್ತಾ ಇರ್ಬೇಕು. ನಿಮಗೂ ಹೇಳೋದು, ನೀವು ಸಹಿತ ಆರಿಸ್ತಾ ಇರಬೇಕು ಅಂತ ಹೇಳ್ತೇವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಓಡಾಡ್ತಾ ಇದ್ದಾವೆ. ಈಗ ಪ್ರಹ್ಲಾದ್ ಜೋಶಿ ಅವ್ರದ್ದು MP ಸಾಕು, PM ಅವರು ಮಾಡಬೇಕು ಅನ್ನೋವಂಥದ್ದು. ನಿಮ್ಮ ಪ್ರಕಾರ ಏನು? ಅಲ್ಲ, ಅವರು ಅಂಥ ವ್ಯಕ್ತಿನೇ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇನು ಅಂತ ಹುದ್ದೆನ ಆಸೆ ಪಟ್ಟಿರಲಿಕ್ಕಿಲ್ಲ. ಇವತ್ತು ಅವ್ರು ಅಂದ್ಕೊಂಡಿರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಹುದ್ದೆಗೆ ಹೋಗ್ತೀನಿ ಅಂತ. ಅಂದರೆ ಅವರು ಯಾವುದನ್ನು ನಿರೀಕ್ಷೆ ಮಾಡಲಾರ್ದಂಥ ಗಳಿಸಿದಂಥ ವ್ಯಕ್ತಿ. ಅವ್ರು ಹೋಗ್ಬೋದು. ಅಂಥ ಇದು ಮಟ್ಟಕ್ಕೆ ಹೋಗುವಂಥ ಒಂದು ಅವಕಾಶಗಳಿದಾವೆ ಅಂತ ನಮ್ಮ ಭಾವನೆ, ನಮ್ಮ ಧಾರವಾಡ ಜನತೆ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ರೀ, ಇಲೆಕ್ಷನ್ ಬಂದಾಗೊಮ್ಮೆ ಜನರಿಗೆ ಮಂಕು ಬೂದಿ ಹರಿಸ್ತಾರೆ. ಅವ್ರು ಗ್ಯಾರಂಟಿ ಅಂತೇಳಿ 2,000 ರೂಪಾಯಿ ಹಾಕ್ತೀನಿ, ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು. ಆದ್ರೆ ಕೇಂದ್ರ ಸರ್ಕಾರ ಮೋದಿಯವ್ರು ಕೊಡೋ ಅಕ್ಕಿನ ಬಡವ್ರಿಗೆ ಕೊಡ್ತಾರೆ.
ಆಮೇಲೆ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆದ ಮನೆ ಎಲ್ಲ ಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿ ಅವ್ರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಕೊಡ್ತೇವೆ ಅಂತೇಳಿ. ಕಾಂಗ್ರೆಸ್ನವ್ರು ಬಂದ್ರೆ ಬರೀ ಲುಚ್ಚಾತನ ಮಾಡ್ತಾರೆ ಇವ್ರು. ಬಡವ್ರಿಗೆ ರಕ್ಷಣೆ ಇಲ್ಲ. ಇವ್ರು ಹೇಳಿದ್ದು ಒಂದು ಸಕ್ಸಸ್ ಆಗಂಗಿಲ್ಲ ಕೆಲಸ. ನಮ್ಮ ಬಿ ಜೆ ಪಿಯವ್ರು ಏನು ಹೇಳ್ತೇವ್ರಲ್ಲ ಅದನ್ನೇ ಮಾಡ್ತೇವೆ ನಾವು, ನುಡ್ದಂತೆ ನಡಿತೀವಿ ರೀ. ಆಮ್ಯಾಗ ಏನೋ ಸಾಮಾನ್ಯ ಕಾರ್ಯಕರ್ತರು ಒಂದು ಫೋನ್ ಮಾಡಲಿ ಇದು ರೆಸ್ಪಾನ್ಸ್ ಮಾಡ್ತಾರೆ ನಮಗೆ. ನಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಆಯ್ತು, ಅರವಿಂದ್ ಬೆಲ್ಲದವ್ರು ಆಯ್ತು, ಹುಬ್ಬಳ್ಳಿದವ್ರು ಮೊದ್ಲು ಹೆಂಗಿತ್ತು ಈಗ ನೀವೇ ನೋಡ್ತೀರಿ. ಕಾಶಿ ಒಳಗೆ ಮೊದ್ಲು ಹೆಂಗಿತ್ತು ರೀ. ಈಗ ನರೇಂದ್ರ ಮೋದಿಯವ್ರು ಬಂದ್ಮ್ಯಾಗ ರಾಮ ಮಂದಿರ ಆಗಂಗಿಲ್ಲ ಅಂತ 700 ವರ್ಷದ 500 ವರ್ಷದ ಇತಿಹಾಸ ಇತ್ತು. ಬೇಕಾದಷ್ಟು ಈಗ ಜನರು ಮಾತಾಡತ್ತಾರೆ. ಹೊರಗಿನ ದೇಶದಾಗೆಲ್ಲ ನಮ್ಮನ್ನು ಗುರುತಿಸ್ತಿದ್ದಿಲ್ಲ. ಈಗ ಮೋದಿಯವ್ರು ಎಲ್ಲರೂ ಒಪ್ಕೊಳಕತ್ತಾರೆ ನಾಯಕರಂತ. ಈಗ ನೀವು ಎಲ್ಲ ಯುವಕರದಿರಿ, ನೀವು ಎಲ್ಲರಿಗೂ 4 ಜನಕ್ಕೆ ಹೇಳಿ ಪ್ರಧಾನಮಂತ್ರಿಯವ್ರಿಗೆ ಓಟ್ ಹಾಕಿಸ್ಬೇಕು. ಪ್ರಹ್ಲಾದ್ ಜೋಶಿ ಅವ್ರದ್ದು ಧಾರವಾಡಕ್ಕೆ ಜೋಶಿ, ಕೇಂದ್ರಕ್ಕೆ ಪ್ರಧಾನಮಂತ್ರಿ ಅಂತ ನಾವೆಲ್ಲರೂ ಮಹಿಳೆಯರ ಮೂಲಕ ನಿಮಗೂ ವಿನಂತಿ ಮಾಡ್ಕೊತೇವೆ. ಧನ್ಯವಾದ. ಏನಾಗ್ಬೋದ್ರಿ ಮೇಡಮ್ ಈ ಬಾರಿ ಎಲೆಕ್ಷನ್? ನಮ್ದು ಜೋಶಿ ಅವರ ಬರ್ತಾರೆ ಸರ್, 100% ಅವರ ಬರೋದು ಎಲ್ಲೋದ್ರು. ಮತ್ತು ಇವ್ರು ಕಾಂಗ್ರೆಸ್ ನೋಡ್ರಿ ಈಗ 2000 ಹಾಕಿನಂತಾರೆ ಗೃಹಲಕ್ಷ್ಮಿ. ಯಾವ ಲಕ್ಷ್ಮಿನೂ ಇಲ್ಲ ಅವ್ರದ್ದು, 1 ಲಕ್ಷ್ಮಿ ನೆಟ್ಟಿಗೆ ಬಂದ್ಬಿಡ್ತಾ ಇಲ್ಲ ಅಮೌಂಟ್. ಲಕ್ಷ್ಮಿನೇ ಬರಲ್ಲ ಇಲ್ಲ ಅಲ್ಲ, ಇಲೆಕ್ಷನ್ ಮುಗಿದಾಗ ಅದನ್ನು ಬಂದ್ ಮಾಡ್ತಾರೆ ಎಲ್ಲ. ಈಗ ಇಲೆಕ್ಷನ್ ಆಗೋ ಮಟ್ಟ ಅಷ್ಟೇ ರೀ, ಆಮೇಲೆ ಎಲ್ಲ ಸ್ಟಾಪ್ ಆಗಿಬಿಡ್ತೈತೆ ಅವ್ರದ್ದು. ಬರೋದು ನಮ್ಮ ಪ್ರಹ್ಲಾದ್ ಜೋಶಿ ಅವರ ಬರೋದು ಎಲ್ಲೋದ್ರು, ಅಲ್ಲಿ ಅವರ ಬರೋದು. BJP ಎಲ್ಲೋದ್ರು, ಮೋದಿ ಕಿ ಜೈ. ಓಕೆ, ಎಸ್, ಭಾಳಷ್ಟು ಜನ ಮಾತಾಡ್ತಾ ಇದ್ರು. ಯಾಕಂದರೆ ಈ ಬಾರಿ ನಡೀತಾ ಇರುವಂಥ ಏನು ಎಲೆಕ್ಷನ್ ಇದೆಯಲ್ಲ, ಅದರಲ್ಲೂ ಕೂಡ ಹುಬ್ಬಳ್ಳಿ ಎಲೆಕ್ಷನ್ ಅಂತಂದರೆ ಒಂದು ಮೇಲ್ಗಡೆ ಮೋದಿಯವರು, ಕೆಳಗಡೆ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಸೊ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ನಾನು ಸಿರಾಜ್ ಪಾಲ್ಕರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಹುಬ್ಬಳ್ಳಿ. ಜೋಶಿ ಅವರಿಗೆ ಜಯವಾಗಲಿ, ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ जय। अब की बार 400 बार, अब की बार 400 बार, फिर एक बार मोदी सरकार, फिर एक बार मोदी सरकार। भारत माता